ದಯವಿಟ್ಟು ನಾವು ನಿಮ್ಮಲ್ಲಿ ವಿಶ್ವಾಸವಿದೆ. ನಾನೊಬ್ಬ ಡ್ರೈವರ್, ನೀವು ಡ್ರೈವರ್ ಆರ್ತ ಕರೆಕ್ಟು ನೋಡಿ. ಬೈಕಲ್ಲಿ ಹೋಗ್ತಾ ಇದ್ರಂತೆ, ತಾಯಿ ಸ್ಪಾಟ್ ಔಟು, ಮಗ ಬದುಕಂಗಿರ್ಲುವಂತೆ. ದಾವಣಗೆರೆಯಿಂದ ಬಂದರೆ ಏನೋ ಆ ತಾಯಿ ಕಡೆಯಿಂದ ಉಳ್ಕೊಳಂಗೆ ಇರಲ್ವಂತೆ. ತಾಯಿ ಬೆಳ್ಕೊಂಡು ಉಳ್ಕೊಂಡ್ರೊಬ್ಬರು. ದಯವಿಟ್ಟು ವಾಹನ ಚಾಲಕರೇ, ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಹಿಂದೆ ಮುಂದೆ ಚಿಕ್ಕ ಪುಟ್ಟ ವೆಹಿಕಲ್ಗಳನ್ನ ದೊಡ್ಡ ವೆಹಿಕಲ್ ಓಡಿಸೋರು ನೋಡ್ಕೊಂಡು ಓಡಿಸಿ. ನಿಮಗೂ ಜೀವನ ಇರುತ್ತೆ, ಅವ್ರಿಗೂ ಜೀವನ ಇರುತ್ತೆ. ಅವ್ರ ಜೀವನ ಹಾಳು ಮಾಡಿ ಮಗು ಅನಾಥ ಆಗ್ಬಿಡ್ತು. ದಯವಿಟ್ಟು ಈ ಥರ ನೋಡಿ ಓಡಿಸಿ. ಮತ್ತು ಯಾವುದೇ ಕೊಳವೆ ಬಾವಿ ತೆಗಿತೀರಿ ಊರಲ್ಲಿ, ನಿಮ್ಮ ಊರಲ್ಲಿ ಬಾವಿಗಳು ತೆಗಿತೀರಿ, ಆ ಬಾವಿಗಳನ್ನ ದಯವಿಟ್ಟು ನೀರು ಬರಲ್ಲ ಮುಚ್ಚಿಬಿಡಿ. ಬೇರೆ ಮಕ್ಕಳು ನಮ್ಮನೆ ಮಕ್ಕಳು ಅಂತ ತಿಳ್ಕೊಬೇಡಿ. ಆಮೇಲೆ ಅತಿಯಾದ ವೇಗ, ಅತಿಯಾದ ಅವಸರ ತೊಂದರೆ ಮಾಡುತ್ತೆ. ಇಲ್ಲ ಅಮ್ಮ ಹೇಳುತ್ತೆ ನೋಡಿ ಏನಾಯ್ತು ಅಂತ ಹೇಳಮ್ಮ. ಏನಾಯ್ತಮ್ಮ ಹೇಳಿ. ಒಂದ್ಸತ್ರ ನಮ್ಮ ತಾಯಿ ಮತ್ತು ನನ್ನ ಮಗ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ತಾಯಿದ್ರು. ಆ ಕಡೆಯಿಂದ ಕಾರಲ್ಲಿ ಬರೋರು, ಅವ್ರಿಗೆ ಡ್ರೈವಿಂಗ್ ಬರ್ತಿರಲಿಲ್ಲ, ಕಲಿಕೆ ಅಂತ ಅಂದ್ಬಿಟ್ಟು ರಾಂಗ್ ಸೈಡಲ್ಲಿ ಬ್ರೇಕ್ ಅಂದ್ಕೊಂಡು ಎಷ್ಟೇಟು ತುಳಿದ್ಬಿಟ್ಟು ರಾಂಗ್ ಸೈಡ್ ಹೋಗಿ ನಮ್ಮ ತಾಯಿ ಸ್ಪಾಟ್ ಔಟ್ ಆದರು. ನನ್ನ ಮಗನ ಕಾರಲ್ಲಿ ಎಳ್ಕೊಂಡೋಗಿ ಹೊಲದೊಳಗೆ ಹಾಕಿತ್ತು. ಮತ್ತು ನಮ್ಮ ತಾಯಿ ಅಲ್ಲೇ ಔಟ್ ಆದರು. ನನ್ನ ಮಗ ಕೋಮ ಸ್ಟೇಜ್ಗೆ ಹೋಗಿದ್ದ. 9 ದಿವಸದ ಮೇಲೆ ತಾಯಿ ಇವ್ರು ಮೀಸಲು ಕಟ್ಟಿದ್ರು. ಮೀಸಲು ಕಟ್ಟಿ ಅಲ್ಲಿಂದ ಭಂಡಾರ ಕೊಟ್ಟು ಕಳಿಸಿದ ಮೇಲೆ ಕೈ ಶೇಕಾಗಿ ನಾನು ಪ್ರಜ್ಞೆ ಬಂತು. 9 ದಿವಸ ಮೇಲೆ 15 ದಿವಸ IC ವಾರ್ಡಲ್ಲಿದ್ದ. ಒಂದು 5-6 ಆಪ್ರೇಷನ್ ಆಗೈತೆ. ಈಗಲೂ ತಯಾಗಿ ಏಟಾಗಿರೋದ್ರಿಂದ ಬುದ್ಧಿ ಭ್ರಮಣೆ ಐತೆ ಸ್ವಲ್ಪ. ಮತ್ತು ಇನ್ನು ನಡೆದಾಡಲ್ಲ ಸ್ವಾಮಿ, ಆ ಸ್ಟೇಜ್ ಆಗೈತೆ. ಜೀವ ಉಳ್ಕೊಂಡೈತೆ, ತಾಯಿ ದಯೆಯಿಂದ ಜೀವ ಉಳ್ಕೊಂಡೈತೆ. ಇವತ್ತಿಗೂ ನಿದ್ದೆ ಮಾಡಲ್ಲ. ಏನೇ ಆಗಲಿ ದಯವಿಟ್ಟು ಇದು ನವೀನ ಸಂಗತಿ ಇರಲಿ, ಏನೇ ಅಲ್ಲಿ ನವೀನ ಸಂಗತಿ. ದಯವಿಟ್ಟು ವಾಹನ ಚಾಲಕರೇ ಸ್ವಲ್ಪ ಬಗ್ಗೆ ಯೋಚನೆ ಮಾಡಿ. ಚಿಕ್ಕ ಪುಟ್ಟ ವೆಹಿಕಲ್ಗಳು ನೋಡಿ ಅಲ್ವಾ, ನೀವು ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಬೈಕ್ ಓಡಿಸೋ ಅಷ್ಟೇ, ನೀವು ಅಷ್ಟೇ. ಬರೀ ವಾಹನ ದೊಡ್ಡ ಗಾಡಿ ಮತ್ತು ಬೈಕ್ ಓಡಿಸೋರು ನೀವು ದೊಡ್ಡ ಗಾಡಿಗಳಿದ್ದಾಗ ಸ್ವಲ್ಪ ಸೈಡಿಗೆ ಹೋಗಿ ನಿಮ್ಮ ಜಾಗ್ರತೆ ಇರಲಿ. ಮೊಬೈಲ್ ಕಮ್ಮಿ ಮಾಡಿ, ಮೊಬೈಲ್ ಬಗ್ಗೆ ಬಿಸಾಕಿ. ದಯವಿಟ್ಟು ನೀವು ತಾಯಿ ಕೂತಾಗ ಅವನು ನೀಟಾಗಿ ಓಡಿಸ್ಬೇಕು. ನೀವು ಓಡಿಸೋ ಸ್ವಲ್ಪ ಗಮನ ಇರಲಿ ದಯವಿಟ್ಟು. ನಿಮ್ಮಲ್ಲಿ ವಿನಂತಿ ಇಷ್ಟೇ, ಇದು ಆಗಲೇ ಇಲ್ಲ. ದಯವಿಟ್ಟು ಬೋರ್ ಕೊಡ್ತಿರೋ ಬಾವಿಯಿಂದ ಇದು ಬೋರ್ ಫೇಲರ್ ಅದನ್ನು ಮುಚ್ಚಿ. ಅಪಘಾತಗಳು ಆಗೋಕ್ಕೆ ಮುಂಚೆ ಎಚ್ಚರ ವಹಿಸಿ ಆಯಿತಾ. ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ. ಹೆಂಗೆ ಮಗ ಬದುಕೇನಂತೆ, ನಿಮ್ಮ ಮಗನಿಗೆ ಆಯಸ್ಸಾರ ಕೊಡಲಿ. ನಾವೆಲ್ಲ ಬೇಡ್ಕೊಂಡು ಜ್ವರ ಬಂದು ನಿಮಗೆ ತಾಯಿನ ಮಗನಿಗೆ ಅಲ್ವಾ ಬೇಡ್ಕೊಂಡು ಆಯಿತಾ. ನೋಡ್ತೀನಿ ಒಂದು ಸರಿ.